ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದ್ರೆ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಕೋಟ್ಯಾಧಿಪತಿ ಆಗುವುದು ಹೇಗೆ? ಆಗಬಹುದಾ? ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಆ ಒಂದು ವಿಚಾರಕ್ಕೆ ಇವತ್ತು ನನ್ನ ಒಂದು ಕೆಲವೊಂದು ಪಾಯಿಂಟ್ಗಳನ್ನ ಹೇಳ್ತೀನಿ. ಖಂಡಿತವಾಗಿ ಹೌದು, ಮಿಡಲ್ ಕ್ಲಾಸ್ ಪರ್ಸನ್ಸ್ ಅಥವಾ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಅವಕಾಶಗಳು ತುಂಬಾನೇ ಇದೆ. ಯಾವ ಯಾವ ರೀತಿ ಆಗಬೇಕು ಅಥವಾ ಹೇಗೆ ಮಾಡಬೇಕು? ಕೋಟ್ಯಾಧಿಪತಿ ಆಗೋರು ಕೋಟಿಗಟ್ಟಲೆ ಸಂಬಳ ತಗೊಂಡ್ರೆ ಮಾತ್ರ ಕೋಟ್ಯಾಧಿಪತಿ ಆಗ್ತಾರೆ ಅಂತ ಕೆಲವರ ಒಂದು ಮನಸ್ಥಿತಿಯಲ್ಲಿರುತ್ತೆ. ಅದು ತಪ್ಪು. ಸಾಮಾನ್ಯವಾಗಿ ಕೋಟ್ಯಾಧಿಪತಿಯವರು ಅವರು ಹೆಚ್ಚು ಬಿಸ್ನೆಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಬಿಸ್ನೆಸ್ನ ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿಕೊಂಡು ಅವರು ಹೆಚ್ಚು ಹೆಚ್ಚು ಹಣ ಗಳಿಸ್ತಾ ಹೋಗ್ತಾರೆ. ಅವ್ರ ಹತ್ರ ಇರುವಂತಹ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಗೋಸ್ಕರ ಹಣ ದುಡಿತಾ ಇರುತ್ತೆ. ಹಾಗಾಗಿ ಅವರು ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ಗಳು ಅವರ ಒಂದು ಉದ್ದೇಶ ಅಥವಾ ಏನ್ ಹೇಳ್ತೀವಿ, ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಕ್ಯಾಟಗರಿಗೆ ನಾವು ಕೋಟ್ಯಾಧಿಪತಿ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಎರಡೇ ಇದೆ. ಒಂದು EMI ಬರುತ್ತೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಜೀವನ. ಇವೆರಡೇ ನಮ್ಮ ಜೀವನದಲ್ಲಿ ಬರುವಂಥದ್ದು. ಹಾಗಾಗಿ ನಾವು ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ತುಂಬಾನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟನೇ, ನಿಮ್ಮ ಹಣ ನಿಮಗೋಸ್ಕರ ದುಡಿಬೇಕಾ ಅಥವಾ ನೀವು ಹಣಕ್ಕೋಸ್ಕರ ದುಡಿಬೇಕಾ? ಈ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೋಟಿ ಹಣವನ್ನ ಗಳಿಸಲಿಕ್ಕೆ ಅವಕಾಶ ಇರುತ್ತೆ. ಆ ಕೋಟಿ ಹಣ ಗಳಿಸಿದ್ದನ್ನ ನೀವು ನಿಮ್ಮ ಗೋಲ್ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವಕಾಶಗಳಿರುತ್ತೆ. ಅದು ಹೇಗೆ? ನಾವು ಹೇಗೆ ಕೋಟ್ಯಾಧಿಪತಿ ಆಗಬೇಕು? ನಾವು ಯಾವ ರೀತಿ ಹಣನ ಉಳಿತಾಯ ಮಾಡಿದ್ರೆ ಕೋಟ್ಯಾಧಿಪತಿ ಆಗಬಹುದು ಅನ್ನೋದನ್ನ ಪ್ರಶ್ನೆ ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ. ಆ ಒಂದು ವಿಚಾರಕ್ಕೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಅಥವಾ ಉತ್ತರನ ಹೇಳ್ತಾ ಹೋಗ್ತೀನಿ. ಹೇಗೆಲ್ಲ ಮಾಡಿದ್ರೆ ನೀವು ಕೋಟ್ಯಾಧಿಪತಿ ಆಗ್ಬಹುದು, ನಿಮ್ಮ ಎಷ್ಟನೇ ವಯಸ್ಸಿಗೆ ನೀವು ಕೋಟ್ಯಾಧಿಪತಿ ಆಗ್ಬಹುದು, ಅಥವಾ ಎಷ್ಟನೇ ವಯಸ್ಸಿಗೆ ನೀವು ರಿಟೈರ್ಮೆಂಟ್ ತಗೊಳ್ಬಹುದು. ಈ ವಿಚಾರವನ್ನ ಕೆಲವೊಂದು 3-4 ಪಾಯಿಂಟ್ ವಿಚಾರವನ್ನ ನಾನು ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಮಿಡಲ್ ಕ್ಲಾಸ್ ವ್ಯಕ್ತಿಗಳು ತಿಂಗಳಿಗೆ 15,000 ರಿಂದ 20,000 ಸಂಬಳದಿಂದಲೂ ಕೋಟ್ಯಾಧಿಪತಿ ಆಗುವ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಸಹನೆ, ನಿಯಮಿತ ಉಳಿತಾಯ ಮತ್ತು ಸರಿಯಾದ ಹೂಡಿಕೆ ಬಹಳ ಮುಖ್ಯ. ಈ ರೆಡ್ ಕಲರ್ ಅಲ್ಲಿ ಏನಿದೆ, ಸಹನೆ, ನಿಯಮಿತ ಉಳಿತಾಯ ಮತ್ತು ಸರಿಯಾದ ಹೂಡಿಕೆ, ಈ 4 ವಿಚಾರಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿಲ್ಲ ಅಂತಂದ್ರೆ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಲವರು ಸಣ್ಣ ಸಂಬಳದಿಂದಲೇ ಆರಂಭಿಸಿ ನಿಧಾನವಾಗಿ ದೊಡ್ಡ ಸಂಪತ್ತು ಕಟ್ಟುತ್ತಾರೆ. ಇದು ಖಂಡಿತವಾಗಿಯೂ ಹೌದು. ನೀವು ಎಲ್ಲಾದರೂ ರೆಡ್ ಪೆನ್ನಲ್ಲಿ ಬರ್ಕೊಳ್ಳಿ. ಸಣ್ಣ ಉಳಿತಾಯದಿಂದಲೇ ನಿಮ್ಮ ಹೂಡಿಕೆ ಹೆಚ್ಚು ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮನಸ್ಥಿತಿಯಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವು ತಗೊಳ್ಬೇಕಾಗಿರೋದಿಷ್ಟೇ, ನಾನು ಎಷ್ಟು ಹಣನ ಉಳಿತಾಯ ಮಾಡಬೇಕು, ನಾನು ಯಾವಾಗ ರಿಟೈರ್ಮೆಂಟ್ ಆಗಬೇಕು, ನನ್ನ ಹಣ ಯಾವಾಗ ಕೋಟಿ ದಾಟಬೇಕು. ಈ 3 ವಿಚಾರಗಳನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹಣ ನಿಮಗೋಸ್ಕರ ಹಣ ಕೆಲಸ ಮಾಡ್ತಾ ಹೋಗುತ್ತೆ. ಖರ್ಚಿಗಿಂತ ಮೊದಲು ಉಳಿತಾಯ ಮಾಡುವುದು. ಕನಿಷ್ಠ ಪಕ್ಷ ನಿಮ್ಮ ಆದಾಯದಲ್ಲಿ 20 ರಿಂದ 30% ಕನಿಷ್ಠ ಅಂತ ಹೇಳ್ತಾ ಇದೆ. ನಿಮಗೆ 80% ವರೆಗೂ ನನ್ನ ಆದಾಯದಲ್ಲಿ ಉಳಿತಾಯ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ದಯವಿಟ್ಟು ಹೋಗಿ ನೀವು ಬೇಗ ಹಣನ ನಿಮ್ಮ 80% ಅಷ್ಟು ಹಣ ಉಳಿತಾಯ ಮಾಡ್ತಾ ಹೋಗಿ. ನೀವು ಬೇಗ ರಿಟೈರ್ಮೆಂಟ್ ಆಗ್ಬೋದು ಅಥವಾ ನಿಮ್ಮ ಗೋಲ್ಗಳನ್ನು ರೀಚ್ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ. ನನಗೆ ಬರೀ 40% ಆಗ್ತಾ ಇದೆ. ಗೋ ಹೆಡ್. 40% ಇದೆಯಾ, 20% ಇದೆಯಾ, 10% ಇದೆಯಾ, ನಿಮ್ಮ ಆದಾಯಕ್ಕೆ ಮೊದಲು ಉಳಿತಾಯ ಮಾಡಿ, ಆಮೇಲೆ ಖರ್ಚನ್ನು ಮಾಡಿ. ಕನಿಷ್ಠ ಪಕ್ಷ 20 ರಿಂದ 30% ಮಾಡಲೇಬೇಕಾಗುತ್ತೆ. ಅನವಶ್ಯಕವಾಗಿ ಖರ್ಚು ಕಡಿಮೆ ಮಾಡಿ, ಶಾಪಿಂಗ್ ಕಡಿಮೆ ಮಾಡಿ, ಲೋನ್ ತಗೊಳ್ಳೋದನ್ನ ಕಡಿಮೆ ಮಾಡಿ,
EMI ಅಲ್ಲದೆ ಪ್ಲಸ್ ನಿಮಗೆ ಇಂಟ್ರೆಸ್ಟ್ ಕಟ್ಟೋದನ್ನು ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲನೂ ನೀವು ಆದಷ್ಟು ಕಡಿಮೆ ಮಾಡ್ತಾ ಬಂದು ಝೀರೋ ಲೋನ್ ಅಥವಾ ನನಗೆ ಯಾವುದು ಬಾರೋಯಿಂಗ್ಸ್ ಇಲ್ಲ, ನನಗೆ ಯಾವುದು EMI ಇಲ್ಲ, ನನಗೆಲ್ಲ ನನ್ನ ಆದಾಯದಲ್ಲಿ ನಾನು ಖರ್ಚು ಮಾಡ್ತಾ ಇದ್ದೀನಿ, ನಾನು ಉಳಿತಾಯನೂ ಮಾಡ್ತಾ ಇದ್ದೀನಿ ಅಂತ ಒಂದು ಮನೋಭಾವನೆಯಲ್ಲಿದ್ದಾಗ ನೀವು ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಆ ಹಣ ಬೆಳೀತಾ ಹೋಗುತ್ತೆ, ದುಪ್ಪಟ್ಟು ಬೆಳೀತಾ ಹೋಗುತ್ತೆ. ಸೊ SIP ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿದರೆ ಏನೆಲ್ಲ ಆಗುತ್ತೆ, ಸೊ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಕೆಳಗಡೆ ನಾನು ಒಂದು ಟೇಬಲ್ ಕೂಡ ಹಾಕಿದ್ದೀನಿ, ಒಂದು ಸ್ಮಾಲ್ ಟೇಬಲ್. ಅದರಿಂದ ನಿಮಗೆ ತುಂಬ ಅರ್ಥ ಆಗುವಂತಹ ಒಂದು ವಿಚಾರಗಳು ಕೂಡ ಇದೆ. ಸೊ ಉದಾಹರಣೆಗೆ ನೀವು SIPಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳಿ. ಸೊ ಆ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಒಂದು ತಿಂಗಳಿಗೆ 5,000 ರೂಪಾಯಿ ಥರ ನೀವು ಉಳಿತಾಯ ಮಾಡ್ತಾ ಹೋಗ್ತೀರಾ. ಒನ್ಸ್ ಇನ್ ಎ ಇಯರ್, ಸಾಧ್ಯವಾದರೆ ಒನ್ಸ್ ಇನ್ ಇಯರ್ ನೀವು 10%ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಒನ್ಸ್ ಇನ್ ಇಯರ್ 10%ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಬಟ್ ನಾನಿಲ್ಲಿ ಇನ್ಕ್ರೀಸ್ ಮಾಡಿ ತಗೊಂಡಿಲ್ಲ. 5,000 ರೂಪಾಯಿನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. 30 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಪ್ರತಿ ತಿಂಗಳು 5,000 ಕಟ್ತಾ ಹೋಗ್ತೀರಾ. ಇದೆಲ್ಲೂ ಕೂಡ ಯಾವಾಗೂ ಕೂಡ ವಿತ್ಡ್ರಾ ಮಾಡ್ತಾ ಇಲ್ಲ, ಬಟ್ 30 ವರ್ಷ ನೀವು ಹಣನ ಕಟ್ತಾ ಹೋಗ್ತೀರಾ. ಸೊ ಮೊದಲನೇ ವರ್ಷ ಅವರೇಜ್ 12% ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡ್ರು ಪರ್ ಆ್ಯನಮ್ ಒಂದು ವರ್ಷಕ್ಕೆ. 10 ವರ್ಷಕ್ಕೆ ನಿಮ್ಮದು 10,52,924 ರೂಪಾಯಿ ಆಗುತ್ತೆ. ಎಸ್ಟಿಮೇಟೆಡ್ ರಿಟರ್ನು 7,17,201 ರೂಪಾಯಿ. ಸೊ ಟೋಟಲ್ ವ್ಯಾಲ್ಯೂ 10 ವರ್ಷಕ್ಕೆ ನೀವು ಪ್ರತಿ ತಿಂಗಳು 5,000 ರೂಪಾಯಿ ಥರ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ 17,70,125 ರೂಪಾಯಿ ಅಷ್ಟು ಹಣ ನಿಮಗೆ 10 ವರ್ಷದ ನಂತರ ಸಿಗುತ್ತೆ. ಇದೇ ಸ್ವಲ್ಪ ಹಣ ನೀವು 20 ವರ್ಷಕ್ಕೆ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ, ಸೊ ಕೊನೆಗೆ ನಿಮ್ಮ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? 1,09,95,480 ರೂಪಾಯಿ. ಇಲ್ಲಿ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಹಣಕ್ಕೆ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಜೊತೆಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಮರು ಬಡ್ಡಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಹಣ ದುಪ್ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳೋದು, ಚಿಕ್ಕ ಹಣ ನಿಮಗೆ ಲಾಂಗ್ ಪೀರಿಯಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ದೊಡ್ಡ ಮೊತ್ತಕ್ಕೆ ಹಣ ಸಿಗ್ತಾ ಹೋಗುತ್ತೆ. ಅದೇ ನೀವು 30 ವರ್ಷಕ್ಕೆ ಹಣನ ಹೊರಗೆ ಇಟ್ಟು ನೀವು ತೆಗೆದೇನೆ 30 ವರ್ಷದ ನಂತರ ನೀವು ಹಣ ವಿಡ್ರಾ ಮಾಡಕ್ಕೆ ಹೋಗ್ತಿದ್ದೀರಿ ಅಂತ ಅನ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಮ್ಯಾಜಿಕಲ್ ನಂಬರ್ ಬರುತ್ತೆ ನಿಮಗೆ 5,12,25,440 ರೂಪಾಯಿ. ಸೊ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ, ಗ್ರೋ ಇನ್ ಕ್ಯಾಲ್ಕುಲೇಟರ್ಸ್ ಸೆಟಪ್ SIP ಕ್ಯಾಲ್ಕುಲೇಟರ್ ಅಂತ ನೀವು ಜಸ್ಟ್ ಗೂಗಲಲ್ಲಿ ಚೆಕ್ ಮಾಡಿ. ನೀವು ಎಷ್ಟು ಹಣ ಡೆಪಾಸಿಟ್ ಮಾಡಲಿಕ್ಕಾಗುತ್ತೆ ಅಷ್ಟು ಹಣ ಆಗ್ತಾ ಹೋಗಿ, ನಂಬರ್ ಆಫ್ ಇಯರ್ಸ್ ಕೊಡಿ, ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಹಾಕಿರೋಂಥ ಟೇಬಲ್ಲು ಮ್ಯಾಜಿಕಲ್ ಟೇಬಲ್ ಅಲ್ಲ, ಅಥವಾ ನಾನೇ ಊಹಿಸ್ಕೊಂಡು ಹಾಕಿರೋಂಥದ್ದಲ್ಲ. ಇದು ಆಕ್ಚುಯಲ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸ್ವಲ್ಪ ವೇರಿಯೇಷನ್ಸ್ ಆಜುಬಾಜು ನಿಮಗೆ 100% ಸಿಗೋ ಜಾಗದಲ್ಲಿ ಮೇ ಬಿ ಜಾಸ್ತಿನೂ ಕೂಡ ಸಿಗ್ಬೋದು, ಅಥವಾ 11% ಸಿಗ್ಬೋದು, 10% ಕೂಡ ಸಿಗ್ಬೋದು. ಸೊ ಇನ್ಸ್ಟೆಡ್ ಆಫ್ 5 ಕೋಟಿ ಜಾಗದಲ್ಲಿ ನಿಮಗೆ ಕಡಿಮೆ ಅಂದ್ರೆ 4.25 ಕೋಟಿ ಅಂತೂ ಕೂಡ ಹಣ ಸಿಗುತ್ತೆ. ನೀವು ಪ್ರತಿ ತಿಂಗಳು 5,000 ರೂಪಾಯಿ ಹಂಗೆ 30 ವರ್ಷಗಳ ಕಾಲ ನೀವು ಡೆಪಾಸಿಟ್ ಮಾಡ್ತಾ ಹೋದರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಕೋಟ್ಯಾಧಿಪತಿ ಇನ್ ಯುವರ್ ಲೈಫ್. ಸೊ ಹಾಗಾಗಿ ಸ್ಮಾಲ್ ಸೇವಿಂಗ್ಸ್, ದ ಬಿಗ್ ಚೇಂಜಸ್ ಇನ್ ಯುವರ್ ಲೈಫ್. ಸೊ ನೀವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯಗಳು, ನೀವು ಒಂದು ವೇಳೆ ನಿಮ್ಮ ಜೀವನದಲ್ಲಿ 20 ವರ್ಷಕ್ಕೆ ನಿಮಗೆ ಆದಾಯ ಪ್ರಾರಂಭ ಆಗಿದೆ ಅಂತಂದರೆ ಆ ತಿಂಗಳಿಂದನೇ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನೀವು 20 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರೆ 50 ವರ್ಷಕ್ಕೆ ನಿಮಗೆ ಬಿಗ್ ಅಮೌಂಟ್ ಸಿಗುತ್ತೆ. ನೀವು ರಿಟೈರ್ಮೆಂಟ್ 48ಅಲ್ಲೇ ಅಥವಾ 49 ಇಯರ್ಸ್ಗೆ ನೀವು ರಿಟೈರ್ಮೆಂಟ್ ತಗೊಳ್ಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಲೈಫ್ನ ಲೀಡ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಬೇಗ ಆರಂಭಿಸಬೇಕು, ಮಧ್ಯದಲ್ಲಿ ಹಣ ತೆಗೆದುಕೊಳ್ಬಾರ್ದು, ದೀರ್ಘಕಾಲ ಕಾಯಬೇಕು. ಸಹನೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಈ ಒಂದು ಕ್ಯಾಲ್ಕುಲೇಷನಲ್ಲಿ ಉಳಿತಾಯ ಕನ್ಸಿಸ್ಟೆನ್ಸಿ ಇರಬೇಕು. ಯಾವತ್ತೂ ಕೂಡ ಹಣ ವಿಡ್ರಾ ಮಾಡಬಾರ್ದು. ಸಾಧ್ಯವಾದರೆ ಪ್ರತಿ ವರ್ಷ ನಿಮಗೆ 5% ಅಥವಾ 10% ಇನ್ಕ್ರೀಸ್ ಮಾಡ್ತಾ ಹೋಗಿ. ನಿಮ್ಮ ಹಣಕ್ಕೆ ಹೆಚ್ಚು ವ್ಯಾಲ್ಯೂ ಸಿಗ್ತಾ ಹೋಗ್ತದೆ, ಜೊತೆಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಸೊ ಮಿನಿಮಮ್ 20-30% ಸೇವಿಂಗ್ಸ್ ಇರಬೇಕು, ಕಂಟಿನ್ಯೂಟಿ ಇರಬೇಕು, ಎಲ್ಲೂ ಕೂಡ ವಿಡ್ರಾ ಮಾಡಬಾರ್ದು, ಸಹನೆಯಿಂದ ಕಾಯಬೇಕು. ಸೊ ಇದಿಷ್ಟು ಸೂತ್ರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಖಂಡಿತವಾಗಿಯೂ ನೀವು ಕೋಟ್ಯಾಧಿಪತಿ ಆಗಲಿಕ್ಕೆ ಅರ್ಹರಿರ್ತೀರ. ಯೋಚನೆ ಮಾಡಿ ಸ್ನೇಹಿತರೆ, ನೀವು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮ್ಮ ಗೋಲ್ ಏನು ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ 10 ಇಯರ್ಸ್ಗೆ, ನೆಕ್ಸ್ಟ್ 20 ಇಯರ್ಸ್ಗೆ ಆ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಗಿದೆ ಅಂತನೋ, ಅಥವಾ ಬದಲಾವಣೆಗಳು ಬೇಕು ಅಂತನೋ, ಅಥವಾ ಇನ್ನೂ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು ಅಂತನೋ ನೀವು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.